ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. मूर लोग कुंडी पकाल की 200 दिन पकाले 50 की 200 दिन. जय मंगलम जय नमः पार्वतीश्वर महादेव. चंद्रमताई माता की जय. कालज्ञानी चिक्कय्यप्ಪ माता की जय. सदाशिव मित्र महाराज की जय. जय जय अंबुತ ಆರುತಿ ಬೆಳಗಿರಿ. ಜಯ ಜಯ ಮರುಳ ಸಿದ್ದೇಶ್ವರ ಕಂದನಿಗೆ. जय जय जगदीश्वर पुत्रनिगे जय जय. आदिशक्ति चंद्रम्म ताಯಿಗೆ जय जय. ಕಾಲಜ್ಞಾನಿ ಚಿಕ್ಕಯ್ಯಪ್ಪನಿಗೆ जय जय. ಮೂರು ಲೋಕದ ಗಂಡ ಸದಾಶಿವಪ್ಪನಿಗೆ जय जय. 2026 ಚಿಕ್ಕಪ್ಪ ಬರೆದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಪರಾಭವ ನಾಮ ಸಂವತ್ಸರ ಶ್ರೀ ಸಖಿ 1948. ಮಳೆ ಸಂಪೂರ್ಣ ಐತಿ. ಮಳೆಯಿಂದ ಕೆಲವೊಂದು ಕಡೆ ಅನಾವೃಷ್ಟಿ ಆಗುವ ಸಾಧ್ಯತೆ ಇದೆ. ಪ್ರವಾಹದ ಆತಂಕ ನೋಡಿರಣ್ಣ. ಕೆಲವೊಂದು ಕಡೆ ಅತಿ ಕಡಿಮೆ ಮಳೆ ಆಗುತ್ತೈತಿ. ಅನ್ನ ಸಂಪೂರ್ಣ ಐತಿ. ಬೆಳೆಗಳಿಗೆ ರೋಗ ಜಾಸ್ತಿ. ಮನುಷ್ಯರಿಗೆ ಅವರು ತಿನ್ನುವ ಪದಾರ್ಥಗಳ ತಕ್ಕಂತೆ ರೋಗ ಜಾಸ್ತಿ ಹುಟ್ಟುತ್ತಾವು. ಇನ್ನ ಹಗಲು ದರೋಡಿಗಾರರು ಜಾಸ್ತಿ ಆಗ್ತಾರ ನೋಡ್ರಿ. ಆಕ್ರೋಶ ಹೆಚ್ಚಾದಿತ್ತು. ಧಾನ್ಯಗಳ ದರದಲ್ಲಿ ಭಾರಿ ಪ್ರಮಾಣದ ಏರಿಳಿತ. ರಾಜಕಾರಣ, ಮನೆ ಮನೆಯಲ್ಲಿ ಜಗಳ, ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ, ಅವರ ಅವಧಿ ಒಳಗೆ ಮತ್ತು ಗೊಂದಲ ಬಹಳ ಐತಿ. ರಾಷ್ಟ್ರ ರಾಜಕಾರಣದಲ್ಲಿ ಸಂಕಟಂ. ಮನುಷ್ಯರು ಹಾದಿ ತಪ್ತಾರ. ನಾ ಅನ್ನೋ ಜನಕ್ಕೆ ಕೆಡಗಾಲು ಬಂದೈತಿ. ಮೋಸದ ಜನಗಳು ಬಾಳ ಆಗ್ತಾರ. ನಂಬಿದ ವ್ಯಕ್ತಿಯಿಂದಲೇ ಮೋಸ ಆಗಿತ್ತು. 100ಕ್ಕೆ ಒಬ್ಬ ನಂಬಿದ ವ್ಯಕ್ತಿಯಿಂದ ಉಳಿತಾನ. ಸಾಮಾಜಿಕ ಜಾಲತಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ. ಮುಂದೆ ಒಂದು ದಿನ ಎಲ್ಲಾ ನಿಂತು ಹೋಗ್ತದ ಸಾಮಾಜಿಕ ಜಾಲತಾಣ. ಗಾಳಿ ಬಿರುಗಾಳಿ ಭಯಂಕರ. ಗಾಳಿಯಿಂದ ವಿದ್ಯುತ್ ತೊಂದರೆಯಾಗಿ ವಿದ್ಯುತ್ ಬೆಂಕಿ ಹಂಗ ಕಾಣಿಸಿ ಮನುಷ್ಯರಿಗೆ ಸಾವು ನೋವು. ಆಭರಣದ ಬೆಲೆ ಏರಿಳಿತ. ಮುಂದೆ ಆಭರಣದ ಧಾರಣೆ ಕುಸಿತ. ವಾಹನ ಅವಘಡ ಅಪಘಾತ ಬಾಳ. ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವರು ಬಾರದ ಭಯವಿದೆ. ಬಿಸಿಲಿನಿಂದ ತೊಂದರೆ. ದೇಶಗಳ ಒಳಗೆ ಗೊಂದಲಾಟ. ಯುದ್ಧದ ಭೀತಿ ಬಾಳ ಕಾಡ್ತೈತಿ. ಮೋಸದ ಯುದ್ಧ ಆಗ್ತೈತಿ. ಕೆಲವೊಂದು ಕಡೆ ಬರಗಾಲ ಹೆಚ್ಚಾದೀತು. ಭೂಕುಸಿತ ಭೂಕಂಪ ಭಯವಿದೆ. ಕೆಲವು ಗುಡ್ಡುಗಾಡು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅನಾಹುತ. ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತದೆ. ದೇಶದ ಒಳಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸದಿಂದ ಸಾವಾಕತಿ. ಮುಂದೆ ಬರುವ ದಿನಗಳಲ್ಲಿ ಗೌಡ್ರು ಕುಲಕರ್ಣಿ ಅವರ ಆಸ್ತಿ ಅವರಿಗೆ ಸಿಗ್ತೈತಿ. ಜಾತಿಗಳ ನಡುವೆ ಜಗಳ. ಗುರುಗಳಿಗೆ ಕಿಮ್ಮತ್ತು ಕಮ್ಮಿ ಆಗತೈತಿ. ಮುಂದೆ ಬರುವಂತ ದಿನಮಾನಗಳಲ್ಲಿ ಯಾಕಪ್ಪ ಅಂದ್ರ ರಕ್ತದ ಕಾವಲಿ ಹರಿತೈತಿ. ನೋಡ್ರಿ, ಸಮುದ್ರ ನರ್ತನವಾಗಿ ಹಡಗುಗಳಿಗೆ ತೊಂದರೆ. ಮೀನುಗಾರರಿಗೆ ಬಾರದ ಭಯವಿದೆ. ಮಾತಾ ಪುತ್ರನ ಸಂಗ ಮಾಡುವುದು. ಅಣ್ಣ ತಂಗಿಗೆ ಲಗ್ನ ಆಗುವುದು. ಹೆಂಗೆ ದಿನಗಳು ಬಂದಾವಣ್ಣ. ಮುಂದೆ ಬರುವಂತ ದಿನಗಳಲ್ಲಿ ಪಂಚಭೂತಗಳು ವಿಕೋಪ ಆಗುತ್ತಾವು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. 9 ಆನೆ ಮಳೆ, 8 ಆನೆ ಬೆಳೆ. ಈ ರೋಗ ರುಜಿನ ಇರಲಿ, ಯಾವುದೇ ಇರಲಿ, ಬಂದರೂ ಯಾವುದಕ್ಕೆ ಅಂಜಬೇಡ್ರಿ. ಸದಾಶಿವ ಚಿಕ್ಕಯ್ಯಪ್ಪ ಸದಾಕಾಲ ನಿಮ್ಮನ್ನ ಎಷ್ಟು ದುಡಿತಿರ್ಲ ಅಷ್ಟು ನಿಮ್ಗೆ ಕಾಪಾಡ್ತಾನೋ. ಎದ್ರು ಸದಾಶಿವ ಮುತ್ತನ ಸ್ಮರಣೆ ಮಾಡ್ರಿ. ಮಲಗೋ ಮುನ್ನ ಸದಾಶಿವನ ಸ್ಮರಣೆ ಮಾಡ್ರಿ, ಕಾಪಾಡ್ತಾನ. ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಹಂಡ ಹಾರವನ ಗಂಡ ಮಂಡ ಮುಸುಲರ ಗಂಡ ತುಂಡ ಜಿನಿವಾರ ಗಂಡ
ಜೀನ ಜೈನರ ಗಂಡ ಕೊಟ್ಟ ಕುಜಿಯವರ ಗಂಡ ಇಟ್ಟ ಅಂಗ ಸಾವಿರ ಗಂಡ ರೊಕ್ಕ ಸೊಕ್ಕಿನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಧಿ ಗಂಡ ವಿಲಾಸ ಗಂಡ ಹರಿಯ ಗಂಡ ಹರಣ ಗಂಡ ಕೊಲ್ಲಾಪುರ ಮಳಸ್ಮಿ ಮಾಯಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತ ವ್ಯಾಸದಾಸು ಬಹು ಪರಾಕ್ರಮಿ 1,00,000 ಪಂಚಪೀಚ್ ಪೈಗಂಬರ್ ಕಾಶಿತ್ರಿ ಗಂಗಾಧರ ಶಿವರಪ್ಪ ಓಂಕಾರಪ್ಪ ಜಿಂಜರಪ್ಪ ಚೀಕಪ್ಪ ಸರ್ವಾರದಲ್ಲಿ ವಿಶ್ವನಾಥ ಜಮಖಂಡ ದಾಸಪ್ಪ 3 ಲೋಕ ಪುಂಡಿಪುತ